ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ರಾಜ್ಯ ಆಯುಕ್ತರು ದಾಸು ಸೂರ್ಯವಂಶಿಯವರ ಹತ್ರ ಬಂದಿದೆ. ಮಾನ್ಯ ಶ್ರೀಯುತ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ IAS ಆಫೀಸರ್ ವಿಧಾನಸೌಧದಲ್ಲಿದ್ದಾರೆ. ಅವರಿಗೆ ನಾನು ಒಂದು ಮನವಿ ಕಳಿಸಿದ್ದೇನೆ. ಇವ್ರು ಹೇಳಿದರು ವಿಕಲಚೇತನಿಗೆ ತಡೆ ಇಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು, ಭೇಟಿ ಮಾಡ್ಬೋದು ಅಂತ ಇವರು ಒಂದು ಲೆಟ್ರ್ ಕಳಿಸಿದ್ದಾರೆ. ಯಾರಿಗೆ? ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರಿಗೆ ಕಳಿಸಿದ್ದಾರೆ. ಆದರೆ ಇಲ್ಲಿ ಕಚೇರಿ ಮುಂದುಗಡೆ 3:30ಯಿಂದ 5:30 ತನಕ ಹಾಕಿದ್ದಾರೆ. ವಿಕಲಚೇತರು ಕರ್ನಾಟಕದಿಂದ ಮೂಲೆಯಿಂದ ಬರೋರಿಗೆ 3:30 ತನಕ ಕಾಯ್ಕೊಂಡು ಕೂತ್ಕೊಳ್ಬೇಕಾ? ಇದು ಸಮಸ್ಯೆ. ಇಲ್ಲಿ ಯಾರೂ ರೆಸ್ಪಾನ್ಸ್ ಮಾಡೋದಿಲ್ಲ, ಬೇರೆಯವರೆಲ್ಲ ರೆಸ್ಪಾನ್ಸ್ ಮಾಡೋಕ್ಕೆ ಬರೋದಿಲ್ಲ, ಉತ್ತರ ಕೊಡೋಕ್ಕಾಗಲ್ಲ, ಅವ್ರಿಗೆ ಸಮಾಧಾನ ಪಡಿಸೋದಿಲ್ಲ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರ ಕಚೇರಿಗೆ ನೀವು ಹೋದರೆ ಯಾವುದೇ ವಿಕಲಚೇತನ ಹೋದ್ರೂ ಅಲ್ಲಿ ಅಶ್ವಥಮ್ಮ ಅಂತಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ಅದು ಬಿಟ್ಟರೆ ನಾಗವೇಣಿ ಮೇಡಮ್ ಇದ್ದಾರೆ, ಅವರು ಉತ್ತರ ಕೊಡ್ತಾರೆ. ಅದು ಬಿಟ್ಟರೆ ಆಪ್ತ ಸಹಾಯಕರಿದ್ದಾರೆ, ಪೂರ್ಣಿಮಾ ಮೇಡಮ್ ಅಂತಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ಅಲ್ಲಿ ಯಾವುದೇ ವಿಕಲಚೇತನ ಹೋದರೆ ತಕ್ಷಣಕ್ಕೆ ಅವರು ಸಮಾಧಾನ ಪಡಿಸಿ ನಿಮ್ಮ ಮುಂದೆ ಫೋನ್ ಮಾಡಿ ಅವ್ರಿಗೆ ಆದಷ್ಟು ಒಂದು ಉತ್ತರ ಕೊಟ್ಬಿಡ್ತಾರೆ. ಎಲ್ಲಿ? ವಿಶ್ವೇಶ್ವರ ಟವರಲ್ಲಿ 6ನೇ ಫ್ಲೋರಲ್ಲಿ. ನೀವು ಯಾರ ಹತ್ರ ಹೋದರೂ ಉತ್ತರ ಅಲ್ಲಿ ಸಿಗ್ತದೆ ನಿಮಗೆ, ಆದರೆ ಇಲ್ಲಿ ಉತ್ತರ ಸಿಗೋದಿಲ್ಲ. ನೋಡಿ, ನಾನು ಒಂದು ತೋರಿಸ್ತೀನಿ ನಿಮಗೆ. ನಾನು ಹೊಸಪೇಟೆಯಿಂದ ಬಂದಿದ್ದೀನಿ. ಹೊಸಪೇಟೆಗೆ ಬಂದು ಇವರು ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂತ ನನ್ನ ಹತ್ರ ಈಗಾಗಲೇ ದಾಖಲೆ ಸಮೇತ ನಾನು ಮಾನ್ಯ ಶ್ರೀಯುತ ಶಾಲಿನಿ ರಜನೀಶ್ ಅವ್ರಿಗೆ ಕೂಡ ನಾನು ಪತ್ರ ಬರೆದಿದ್ದೀನಿ. ನಿಮಗೆ ದಾಖಲೆ ಸಮೇತ ನಾನು ತೋರಿಸ್ತೀನಿ. ನಾನು ಈ ಕೆಲಸಕ್ಕೆ ಬಂದಿರೋದು, ಆದರೆ ಇಲ್ಲಿ ಯಾವುದೂ ಕೆಲಸಗಳಾಗ್ತಾ ಇಲ್ಲ ಅಂತ ನಾನು ತೋರಿಸ್ತೀನಿ. ಇವರು ಯಾವುದು ಕೂಡ ಒಂದು ಲೆಟ್ರ್ ನೀವು ಎಲ್ಲಿಗಾದರೂ ಕಳಿಸ್ತಾರೆ, ಇವರು ಆಯುಕ್ತರ ಕಚೇರಿಯವರು 30 ದಿನ ಸಮಯ, 30 ದಿನ ಆದಮೇಲೆ ನೆನಪೋಲೆ 1 ಅಂತ ಕಳಿಸ್ಬೇಕು. ನಾನು ಕಳಿಸಿದ್ದೀನಿ, ಈಗ ಇವ್ರಿಗೆ ಕಳಿಸಿದ್ದೀನಿ ನೆನಪೋಲೆ 1. 9 ದಿನ ಆದಮೇಲೆ ನೆನಪೋಲೆ 2, 3 ನೆನಪೋಲೆ ಇವರು ರಾಜ್ಯ ಆಯುಕ್ತರ ಕಚೇರಿಯವ್ರು ಕಳಿಸ್ಬೇಕು. ಆದರೆ ಇಲ್ಲಿ ಏನು ಮಾಡ್ತಾರೆ, ಎಲ್ಲ ಸೋಮಾರಿಗಳು, ಇವ್ರಿಗೆ ಕಾನೂನು ಗೊತ್ತಿಲ್ಲ, ಸಂವಿಧಾನವೂ ಗೊತ್ತಿಲ್ಲ. ನಾನು ನೇರವಾಗಿ ಮಾನ್ಯ ಶ್ರೀಮತಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವ್ರಿಗೆ ನಾನು ಪ್ರತಿಯೊಂದು ಪತ್ರಗಳು ಅವ್ರಿಗೆ ಬರೆಯೋದು ನಾನು. ನೀವು ಫಸ್ಟಲ್ಲಿ ಸರಿ ಮಾಡಿಸ್ಕೊಂಡು ಬನ್ನಿ ಅಂತಾರೆ ಅವರು. ಪೂವಿತಾ ಮೇಡಮ್ ಅವರು ಆಪ್ತ ಕಾರ್ಯದರ್ಶಿ, ಅವರು ಕೂಡ IAS ಆಫೀಸರ್ ಪೂವಿತಾ ಮೇಡಮ್ ಅಂತ ಅವ್ರ ಪಕ್ಕದಲ್ಲಿ ಇರ್ತಾರೆ. ಅವ್ರು ಕೂಡ ಹೇಳ್ತಾರೆ ನೀವು ಅಲ್ಲಿ ಸರಿಪಡಿಸ್ಕೊಂಡು ಬನ್ನಿ ಅಂತಾರೆ. ಆದರೆ ಇಲ್ಲಿ 2 ತಿಂಗಳಾದರೂ ಕೂಡ ಪೊಲೀಸ್ ಅವ್ರಿಗೆ ಇವರು ಪತ್ರನೇ ಬರೆಯೋದಿಲ್ಲ. ಯಾಕಂದರೆ ಇವ್ರಿಗೆ ಪೊಲೀಸ್ ಒಂದು ಕಾನೂನು ಗೊತ್ತಿಲ್ಲ ಇವ್ರಿಗೆ. ಈಗ ಒಂದು ಲೆಟ್ರ್ಗಳೆಲ್ಲ ನನ್ನ ಹತ್ರ ಇದೆ, ನಾನು ತೋರಿಸ್ತೀನಿ. ಅದಕ್ಕೆ ಕಲಮ್ ಹಾಕಬೇಕು, ಇಂಥ ಕಲಮು ಅಲ್ಲಿ ತೊಂದರೆ ಆಗಿದೆ ಅಂತ ಹಾಕಬೇಕಾದ್ರೆ ಇವ್ರು ಕಲಮೇ ಹಾಕೋದಿಲ್ಲ. ತೋರಿಸ್ತೀನಿ ನಮಗೆ. ಕತೆಗಳು ಬರೆದ ಥರ ಬರೆದ್ಬಿಟ್ಟು ಲೆಟ್ರ್ ಕಳಿಸ್ಬಿಟ್ರೆ ಅದಕ್ಕೆ ಒಂದು ಉತ್ತರ ಬೇಕಲ್ವ? ಉತ್ತರ ಬೇಕು. ಇವರು ಲೆಟ್ರ್ ಹಾಕಿದ್ರೆ ಪೊಲೀಸ್ ಆಫೀಸರ್ಗಳು ಖಡಕ್ಕಾಗಿ ಉತ್ತರ ಕೊಡಬೇಕು. ಇವ್ರು ಹಾಕಿದ್ರೆ ಅಲ್ಲಿ ಉತ್ತರಗಳೇ ಕೊಡೋದಿಲ್ಲ. ಆದರೆ ನಾನು ಹಾಕಿದ್ರೆ, ಸಾಮಾನ್ಯ ವ್ಯಕ್ತಿ ನಾನು ಹಾಕ್ಬಿಟ್ರೆ ನನಗೆ ಖಡಕ್ಕಾಗಿ ಉತ್ತರ ಕೊಟ್ಬಿಡ್ತಾರೆ. ಯಾಕಂದರೆ ಇವ್ರು ಇರೋದು ನಮಗೋಸ್ಕರ ಅಂತ ಹೇಳ್ತಾರೆ, ಆದರೆ ಇವರು ನಮಗೋಸ್ಕರನೂ ಇಲ್ಲ. ಇವರು ಸುಮ್ಮನೆ ಸಮಯ ಏನು ಮಾಡೋದು, ಸಂಬಳ ತೊಗೊಳ್ಬೇಕು, ಸರ್ಕಾರದಿಂದ ಸಂಬಳ ಬಂದುಬಿಡುತ್ತೆ ಅವ್ರಿಗೆ. ಅದರಿಂದ ಮಾನ್ಯ ಶ್ರೀಯುತ ರೈಟ್ಸ್ ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಇಂಥ ವಿಷಯಗಳಲ್ಲಿ ದಯವಿಟ್ಟು ನೀವು ಪ್ರವೇಶ ಮಾಡಬೇಕು. ನಿಮ್ಮ ಮಾಧ್ಯಮಗಳಲ್ಲಿ ಎಷ್ಟೋ ನೀವು ನಮ್ಮ ಬಗ್ಗೆ ವಿಕಲಚೇತರ ಬಗ್ಗೆ ಹಾಕಿದ್ದೀರಾ, ಇದ್ರ ಬಗ್ಗೆ ಕೂಡ ನೀವು ಹಾಕಬೇಕು, ಬಹಿರಂಗಪಡಿಸ್ಬೇಕು. ಯಾಕಂದರೆ ಇವರೆಲ್ಲ ವಿಕಲಚೇತರ ಪರವಾಗಿ ಇದ್ದೀನಿ ಅಂತಾರೆ, ಏನೂ ಇಲ್ಲ. ಆದ್ದರಿಂದ ಮಾನ್ಯ ರೈಟ್ಸ್ ಚಾನಲ್ ಅವ್ರಿಗೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿ ಗೌರವಾನ್ವಿತ ಮಾನ್ಯ ಶ್ರೀಯುತ ರಾಷ್ಟ್ರಪತಿಯವರಿಗೆ, ಮಾನ್ಯ ಪ್ರಧಾನಿ ಮೋದಿಜಿರವರಿಗೆ, ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿರವರಿಗೆ, ಎಲ್ಲ ನನ್ನ ಸಾಮಾಜಿಕ ಜಾಲತಾಣದಲ್ಲಿರೋರೆಲ್ಲ ಸ್ನೇಹಿತರಿಗೆ, TV9 ಪಬ್ಲಿಕ್ TV, TV5, ಪ್ರಜಾ TV,
ಎಲ್ಲ ಮಾಧ್ಯಮದವ್ರಿಗೆ ಇದನ್ನ ಟ್ಯಾಗ್ ಮಾಡ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ಕ್ರಮ ತಗೊಳ್ಳಿ. ಮಾನವ ಹಕ್ಕುಗಳ ಆಯೋಗದಲ್ಲಿರೋರಿಗೆ, ಇನ್ನು ಸ್ಥಳೀಯ ಸಂಸ್ಥೆಗಳು, ವಿಶೇಷಚೇತನ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ. ಇವತ್ತು ನಮಗೆ ರವಿ ಸೂರ್ಯ, ನಾಗಸೂರ್ಯ ಇವರೆಲ್ಲ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ನಿರುದ್ಯೋಗ ಬಳಗ ಇವರೆಲ್ಲ ನಮಗೆ ತುಂಬ ನಿಂತಿದ್ದಾರೆ. ಬಳಗದವ್ರು ತುಂಬ ಸಪೋರ್ಟ್ ಮಾಡ್ತಿದ್ದೀರಿ. ಆದ್ದರಿಂದ ಇದನ್ನೆಲ್ಲ ಪ್ರತಿಯೊಬ್ಬರು ಟ್ಯಾಗ್ ಮಾಡಿ, ಇಷ್ಟೊಂದು ವಿಶೇಷಚೇತನರಿಗೆ ಸಮಸ್ಯೆ ಆಗ್ತಾಯಿದೆ, ಇದ್ರ ಬಗ್ಗೆ ನಾನು ವರದಿ ಕೊಡ್ತಾಯಿದ್ದೀನಿ. ಎಲ್ಲ IAS ಆಫೀಸರ್ಗಳು, KS ಆಫೀಸರ್ಗಳು ಎಲ್ಲರೂ ನನಗೆ ತುಂಬ ಬೆಂಬಲವಾಗಿ ನಿಂತಿದ್ದೀರಿ. ಇವರೆಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ, ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಆದರೆ ಇದು ಸ್ವಲ್ಪ ದಿನ ಅಷ್ಟೇ. ಈ ವರ್ಷದೊಳಗಡೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೇಸೆಲ್ಲ ತೊಗೊಂಡೋಗೋಣ ಅಂತಿದ್ದೀನಿ. ಮಾನ್ಯ ನನಗೆ ಸಪೋರ್ಟ್ ಮಾಡುತ್ತಿರುವ ಹಿರಿಯ ವಕೀಲರುಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕೆಲವು ಇದರಲ್ಲಿ ಹೋಗ್ತಿದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಶುಭ ದಿನ.